ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಏನಕ್ಕೆ ಅಂದರೆ ನಾವು ಗೋವಾಗೆ ಹೋಗ್ತಾ ಇದ್ದೀವಿ. ಸೊ ಫುಲ್ ಎಕ್ಸೈಟ್ ಆಗಿದ್ದೀವಿ. ಪಟ್ಟಿದ್ದೆ ನಾನು ಗೋವಾಗೆ ಹೋಗೋಕ್ಕೆ, ಬಟ್ ಅಲ್ಲಿ ಏನೂ ಇಲ್ಲ ಅಂದ್ರೂ ಅದೇನೋ ಒಂದು ಆಸೆ ಇರುತ್ತಲ್ಲ, ನೋಡಬೇಕು ನಾನು ಗೋವಾ ನೋಡಬೇಕು ಅಂತ. ಸೊ ಫೈನಲಿ ಟೈಮ್ ಕೂಡ ಬಂದು ಹೊರಟಿದ್ದೀನಿ. 3 o'clock ಟ್ರೈನು ಹೊರಡುತ್ತೆ. ಇನ್ನು ಒಂದು 7 minutes ಇದೆ, ಇನ್ನೇನು ಟ್ರೈನ್ ಸ್ಟಾರ್ಟ್ ಆಗುತ್ತೆ. ಟ್ರೈನ್ ಆಲ್ರೆಡಿ ಬಂದು ಕಾಯ್ತಾ ಇದೆ. ಸೊ ಇನ್ನು ಗೋವಾ ಸೀರೀಸ್ದು ಬರುತ್ತೆ ವೀಡಿಯೋಸು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ. ನಿಮ್ಗೆ ಇಷ್ಟ ಆಗೋ ಥರ ವೀಡಿಯೋ ಮಾಡ್ತೀನಿ. ಸೊ ಇನ್ನೊಂದೇನೆಂದರೆ, ಒಂದು ದಿನಕ್ಕೆ ಒಂದೇ ಟ್ರೈನ್ ಇರೋದು ಗೋವಾಗೆ. ಸೊ ನೀವು ಆದಷ್ಟು ಪ್ರಿಯರ್ ಆಗಿ ಬುಕ್ ಮಾಡ್ಕೊಳ್ಳಿ ಟ್ರೈನ್ಗಳನ್ನ, ಆಗ ನಿಮಗೆ ಟ್ರೈನ್ ಟಿಕೆಟ್ ಬೇಗ ಸಿಗುತ್ತೆ. ಬಿಕಾಸ್ ಒಂದೇ ಟ್ರೈನ್ ಇರೋದ್ರಿಂದ, ದಿನಕ್ಕೆ ಒಂದೇ ಟ್ರೈನ್ ಓಡಾಡೋದ್ರಿಂದ ಬೇಗ ಬುಕ್ ಆಗುತ್ತೆ, ಬೇಗ ಟಿಕೆಟ್ಗಳು ಸೋಲ್ಡ್ ಆಗಿಬಿಡುತ್ತೆ. ಸೊ ಮುಂಚೆನೇ ಬುಕ್ ಮಾಡಿಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ. ನಾವು ಆ್ಯಕ್ಚುಲಿ 2 months ಬ್ಯಾಕೇ ಟಿಕೆಟ್ ಬುಕ್ ಮಾಡಿದ್ವಿ. ಇವಾಗ ಫೈನಲಿ ನಮಗೆ ರೀಚ್ ಆಗಿದ್ದೀವಿ. ಸೊ ಬನ್ನಿ, ಟ್ರೈನ್ನ ಹತ್ಬಿಟ್ಟು ಗೋವಾಗೆ ಹೋಗೋಣ. ಲೆಟ್ಸ್ ಗೋ. ಏನಾದರೂ ಗೋವಾ ಪ್ಲ್ಯಾನಿಂಗ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅವ್ರು ಏನಾದರೂ ಕ್ವಶನ್ಸ್ ಇದ್ದರೆ ಪ್ಲೀಸ್ ಕೇಳಿ. ನನಗೆ ಗೊತ್ತಿರೋದನ್ನ ನಾನು ಆನ್ಸರ್ ಮಾಡ್ತೀನಿ. ಹಾಗೆ ಏನಾದರೂ ಸಜೆಷನ್ ಇದ್ದರೆ, ಗೋವಾದಲ್ಲಿ ಎಕ್ಸ್ಪ್ಲೋರ್ ಮಾಡೋವಂಥ ಯಾವುದಾದ್ರೂ ಪ್ಲೇಸಸ್ ಇದ್ದರೆ ಪ್ಲೀಸ್ ಸಜೆಸ್ಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ದಟ್ ನಾನು ಹೋಗಿ ಆ ಪ್ಲೇಸಸ್ನ ನೋಡ್ತೀನಿ. ಗೋವಾ ಬುಕ್ ಮಾಡಬೇಕಾದ್ರೆ ಯಶವಂತಪುರ ಟು ವಾಸ್ಕೋ ಡ ಗಾಮ ಬಂದುಬಿಟ್ಟು ನಿಮಗೆ ಗೋವಾ ರೈಲ್ವೆ ಸ್ಟೇಷನ್ ಅದು. ಸೊ ನಾನು ತೋರಿಸ್ತೀನಿ, ಅಲ್ಲಿಗೆ ಹೋಗ್ಬಿಟ್ಟು ನಾನು ಮತ್ತೆ ವೀಡಿಯೋ ಮಾಡ್ತೀನಿ. ನೆಕ್ಸ್ಟು ಯಾವ ಥರ ನಾವು ಹೋಗ್ತೀವಿ, ನಮ್ಮ ಪ್ಲೇಸ್ ಯಾವುದು, ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ, ಅದನ್ನೆಲ್ಲನೂ ತಿಳಿಸ್ಕೊಡ್ತೀನಿ. ಸೊ ನಾವಿವಾಗ ಹುಬ್ಳಿಯಲ್ಲಿದ್ದೀವಿ. ಆ್ಯಕ್ಚುಲಿ ನಾವು ಬೆಂಗಳೂರಿಂದ ಹೊರಟಾಗ ಹುಬ್ಳಿಯಲ್ಲಿ ಒಂದು 1/2 hour ನಿಲ್ಲಿಸ್ತಾರೆ. ಸೊ ಹಾಗೆ ವೀಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ ಇವಾಗ ಗೋವಾದಲ್ಲಿ ಯಾವ ಸ್ಟೇಷನಲ್ಲಿ ಇಳಿಬೇಕು ಅಂತ. ಸೊ ಗೋವಾದಲ್ಲಿ ನಿಮಗೆ ವಾಸ್ಕೋ ಡ ಗಾಮ ರೈಲ್ವೆ ಸ್ಟೇಷನಲ್ಲಿ ಇಳಿದ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ನಿಮಗೆ ಇವಾಗ ಕ್ಯಾಂಡೋಲಿಯಂ ಬೀಚ್ ಆಗಿರ್ಬೋದು, ಕಲನ್ಗುಟ್ ಆಗಿರ್ಬೋದು, ಬಾಗಾ ಬೀಚ್ ಆಗಿರ್ಬೋದು, ಈ ಪ್ಲೇಸಸ್ಗೆ ತುಂಬ ಹತ್ರ ಆಗುತ್ತೆ. ಸೊ ಇನ್ನೂ ಒಂದು ಪ್ಲೇಸ್ ಇದೆ, ಅಂದರೆ ಇನ್ನೂ ಒಂದು ರೈಲ್ವೆ ಸ್ಟೇಷನ್ ಇದೆ. ಸೊ ಅದೂ ಗೋವಾಗೆ ಹತ್ರನೇ. ಬಟ್ ಏನು ಅಂತ ಅಂದರೆ, ಮಡ್ಗಾವ್ ಹೋಗ್ಬಿಟ್ಟು ಮತ್ತು ವಾಸ್ಕೋ ಡ ಗಾಮಗೂ 1 hour ಡಿಸ್ಟೆನ್ಸ್ ಇದೆ. ಸೊ ನೀವು ಹೇಗೆ ಮಡ್ಗಾವದಲ್ಲಿ ಇಳ್ಕೊಂಡು ಮತ್ತೆ ನೀವು ಬಸ್ಸಿಂದ ಹತ್ಕೊಂಡು ಮತ್ತೆ ವಾಸ್ಕೋ ಡ ಗಾಮ ಮೇಲೇ ನೀವೆಲ್ಲ ಕಡೆಗೂ ಹೋಗಬೇಕು. ಸೊ ಫೈನಲಿ ಬಂದ್ವಿ ವಾಸ್ಕೋ ಡ ಗಾಮಗೆ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ರೌಡ್ ಇದೆ ಅಂದರೆ, ನಾವು ವೀಕೆಂಡಲ್ಲಿ ಬಂದಿರೋದ್ರಿಂದ ಎಲ್ಲರೂ ಬಂದಿದ್ದ ತನಕ ಎಂಟ್ರೆನ್ಸಲ್ಲಿ ಫೋಟೋ ತೊಗೊಳಕ್ಕೆ ಅಂತ ಕಾಯ್ಕೊಂಡು ನಿಂತಿದ್ರು. ಸೊ ಅದೊಂದು ಇರುತ್ತಲ್ಲ, ಹೋಗಿದ ತಕ್ಷಣ ಲವ್ ಗೋವಾ ಅಂತ ಅದ್ರ ಕೆಳಗಡೆ ನಿಂತ್ಕೊಂಡು ಒಂದು ಫೋಟೋ ಹಾಕಿ ಸ್ಟೇಟಸ್ ಹಾಕಬೇಕು ಅಂತ ಎಲ್ಲರೂ ಕಾಯ್ತಾ ಇದ್ರು. ಚೆನ್ನಾಗಿತ್ತು, ಆ ಫೀಲಿಂಗೇ ಚೆನ್ನಾಗಿರುತ್ತೆ. ಫೈನಲಿ ರೀಚ್ ಆದ್ವಿ. ಎಷ್ಟೋ ದಿನದ ಡೆಸ್ಟಿನೇಷನ್ನ ಫೈನಲಿ ಬಂದ್ವಿ, ಫೈನಲಿ ನೋಡ್ತಾ ಇದ್ದೀವಿ ಅನ್ನೋ ಖುಷಿಗೆ. ಸೊ ಫೈನಲಿ ಗೋವಾ ರೀಚ್ ಆದ್ವಿ. ಬೆಂಗಳೂರಿಂದ ಬರಬೇಕಾದ್ರೆ ಎಷ್ಟು ಚಳಿ ಆಗ್ತಾಯಿತ್ತು ಅಂತ ಅಂದರೆ, ಬೆಡ್ಶೀಟು, ಸ್ವೆಟರ್ಸು ಎಲ್ಲ ಹಾಕ್ಕೊಂಡು ಬಂದ್ವಿ. ಗೋವಾಗೆ ಬಂದು ಇಳಿತಿದ್ದಂಗೆ 5 minutesಗೆ ಫುಲ್ ಸೆಕೆ ಆಗ್ತಾಯಿದೆ. ಸೊ ಇಲ್ಲಿಗೆ ಬಂದರೆ ಹೆವಿ ಸೆಕೆ ಆಗುತ್ತೆ ಗೈಸ್. ಸೊ ನಾವಿವಾಗ ಆಲ್ರೆಡಿ ವಾಸ್ಕೋ ಡ ಗಾಮ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ಈಗ ನಾವು ಉಳ್ಕೊಂಡಿರೋದು ಕಲನ್ಗುಟ್ ಬೀಚ್ ಹತ್ರ. ಸೊ ನೋಡ್ತಾ ಇದ್ದೀವಿ, ಇಲ್ಲಿಂದನೇ ಬೈಕ್ ರೆಂಟ್ ಮಾಡೋದಾ ಇಲ್ಲ ಅಂದರೆ ಬಸ್ಸಲ್ಲಿ ಹೋಗೋದಾ, ಆರ್ ನಾವೂ ಅಂದರೆ ಕಾರ್ನ ರೆಂಟ್ ಮಾಡ್ಕೊಳ್ಳೋದಾ, ಟ್ಯಾಕ್ಸಿ ಮಾಡ್ಕೊಂಡು ಹೋಗೋದಾ ಅಂತ. ಬಟ್ ನಾವು ಜಾಸ್ತಿ ಜನ ಇರೋದ್ರಿಂದ ಕಾರ್ನ ರೆಂಟ್ ಮಾಡಿಕೊಂಡ್ರೆ ತುಂಬ ಅಂದರೆ ಜಾಸ್ತಿ ಖರ್ಚಾಗುತ್ತೆ. ಸೊ ನಾವೇನು ಅನ್ಕೋತಾ ಇದ್ದೀವಿ ಅಂದರೆ, ಆದಷ್ಟು ಇಲ್ಲಿಂದನೇ ರೆಂಟ್ ಮಾಡೋಣ ಅಂತ. ರೆಂಟ್ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಬಸ್ಸಲ್ಲಿ ಹೋಗೋಣ, ಟ್ಯಾಕ್ಸಿ ಬೇಡ ಅಂತ. ಬಿಕಾಸ್ ಟ್ಯಾಕ್ಸಿಗೆ 1500 rupees ಆ ಥರ ಕೇಳ್ತಾರೆ. ನಾವಿರೋದು 7 ಜನ ಇದ್ದೀವಿ. ಸೊ ನಮಗೆ 2 ಟ್ಯಾಕ್ಸಿ ಬುಕ್ ಮಾಡೋಕ್ಕೆ ಹೇಳ್ತಾರೆ. ಸೊ ನಮಗೆ ವರ್ತ್ ಇರಲ್ಲ ಅನ್ನಿಸ್ತಾ ಇದೆ. ಸೊ ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ಬಸ್ ಸ್ಟ್ಯಾಂಡ್ ಹೇಗೆ ಅಂದರೆ, ನೀವು ಡೈರೆಕ್ಟ್ ಇವಾಗ ಇಳಿದಿದ ತಕ್ಷಣವೇ ನೀವು ರೈಲ್ವೆ ಸ್ಟೇಷನಿಂದ ಆಚೆ ಬಂದರೆ ಸ್ಟ್ರೈಟ್ ರೋಡ್ ಹೋದರೆ ಅಲ್ಲೊಂದು ಸರ್ಕಲ್ ಇರುತ್ತೆ. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಸರ್ಕಲ್ಲು. ಸೊ ಆ ಸರ್ಕಲ್ ಹತ್ರ ಬೆಳಿಗ್ಗೆ 5 ಗಂಟೆ ನೀವು ಬಂದು ಇಳಿದಿದ ತಕ್ಷಣ, ಇಲ್ಲ 5:15 ಬಂದು ಇಳಿದಿದ ತಕ್ಷಣ ಬಸ್ಗಳು ಸ್ಟಾರ್ಟ್ ಆಗುತ್ತೆ. ಅಂದರೆ ಯಾವುದಕ್ಕೂ ನೋಡ್ಕೊಂಡು ಹತ್ತಿ. ಬಿಕಾಸ್ ಅವರು ಪ್ರೈವೇಟ್ ಅವರ್ ಆಗಿದ್ದರೆ, ಇವಾಗ ಅಲ್ಲಿ ಕಾಣಿಸ್ತಾ ಇದ್ದಾರಲ್ಲ, ಅದು ಪ್ರೈವೇಟ್ ಟಿ ಟಿ ಆಗಿದ್ದರೆ ನಿಮಗೆ 150 rupees per person ಅಂತ ತೊಗೊಳ್ತಾರೆ. ನಾವು ನೋಡ್ತಾ ಇದ್ವಿ, ಅದಕ್ಕೆ ಹೋಗೋಣವಾ ಏನು ಅಂತ. ಬಿಕಾಸ್ ನಮ್ಗೆ ಐಡಿಯಾ ಇರಲಿಲ್ಲ ಬಸ್ ಎಲ್ಲಿ ಬರುತ್ತೆ ಅಂತೆಲ್ಲ ಅಷ್ಟು ನೀಟಾಗಿ. ಸೊ ಆದಷ್ಟು ನಾವು ವೆಯ್ಟ್ ಮಾಡಿದ್ವಿ. ಅವ್ರು ಕೇಳಿದ್ರು 150
150 ಕೇಳಿದ್ರು. ಆ್ಯಕ್ಚುಲಿ ಇಲ್ಲಿ ಸ್ಕ್ಯಾಮ್ ಮಾಡ್ತಾರೆ, ಬಸ್ಗಳು ಇಷ್ಟೊತ್ತಿಗೆ ಸಿಗೋಲ್ಲ ಅಂತ ಹೇಳ್ಬಿಟ್ಟು, ನಾವು ಟೂರಿಸ್ಟ್ಗಳು ಅಂತ ಹೇಳ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ. ಸೊ ನಾವು ಜಾಸ್ತಿ ಜನ ಎಲ್ಲ ಇದ್ದಿದ್ದರಿಂದ ನಮಗೆ ಸೀಟು ಸಾಕಾಗಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮುಂದೆ ಬಂದ್ವಿ ನಾವು. ಇನ್ನೊಂದು ಚೂರು ಮುಂದೆ ಬಂದರೆ ನಿಮಗೆ ಗೋವಾದವರ ಟ್ರಾನ್ಸ್ಪೋರ್ಟೇಷನ್ ಸಿಗುತ್ತೆ, ಅದು ಕದಂಬ ಟ್ರಾನ್ಸ್ಪೋರ್ಟೇಷನ್ ಅಂತ. ನಮಗೆ ಬ್ಯಾಂಗ್ಳೂರಲ್ಲಿ BMTC ಇದೆಲ್ಲ ಯಾವ ಥರನೋ ಇಲ್ಲಿ ಕದಂಬ ಟ್ರಾನ್ಸ್ಪೋರ್ಟೇಷನ್ ಅದೇ ಥರ. ಸೊ ನಮಗೆ ಇಲ್ಲಿ ಓಲ್ವಾ ಥರ ಬಸ್ ಸಿಕ್ತು. ಬ್ಯಾಂಗ್ಳೂರಲ್ಲಿ ಓಲ್ವಾ ಬಸ್ ಹೇಗೋ ಇಲ್ಲಿ ಎಲೆಕ್ಟ್ರಿಕ್ ಬಸ್ ಸಿಗುತ್ತೆ, ಎಲೆಕ್ಟ್ರಿಕ್ AC ಬಸ್ಸು. ಸೊ ನಾವು ಅದನ್ನು ಆಪ್ಟ್ ಮಾಡ್ಕೊಂಡ್ವಿ. ಸೊ ಅಲ್ಲಿಗೆ ಹಂಗೆ ಮುಂದೆ ಬಂದು ಇಲ್ಲಿ ವಾಶ್ರೂಮು ಎಲ್ಲ ಇತ್ತು. ಅಂದರೆ ನೀವು ಸ್ನಾನ ಮಾಡ್ಕೊಳ್ಬೇಕು, ಫ್ರೆಶ್ ಅಪ್ ಆಗಬೇಕು ಅಂದರೆ ಆರಾಮಾಗಿ ವಾಶ್ರೂಮ್ನ ಯೂಸ್ ಮಾಡ್ಕೊಳ್ಬೋದು ಪೇ ಮಾಡಿಬಿಟ್ಟು. ಚೂರು ಹಂಗೆ ಮುಂದೆ ನಡ್ಕೊಂಡು ಹೋದರೆ ನಿಮಗೆ ಕಾಣಿಸ್ತಾ ಇದೆಯಲ್ಲ ದೊಡ್ಡ ಸರ್ಕಲ್ಲು, ಈ ಬಸ್ಗಳೆಲ್ಲ ಆಲ್ಮೋಸ್ಟ್ ಪ್ರೈವೇಟ್ ಬಸ್ಗಳೇ. ಸೊ ಈ ದೊಡ್ಡ ಸರ್ಕಲ್ ಹತ್ರ ನೀವು ರೈಟ್ ತೊಗೊಂಡ್ರೆ ನಿಮಗೆ ಪಣಜಿಗೆ ಬಸ್ಗಳು ಸಿಗುತ್ತೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ. ಇಲ್ಲೇನು ಅಂದರೆ ನಿಮಗೆ ಬಸ್ಸಲ್ಲಿ ಯಾರು ಕಂಡಕ್ಟ್ರು ನಿಮಗೆ ಟಿಕೆಟ್ ಕೊಡೋಲ್ಲ. ನೀವೇ ಇಲ್ಲಿ ಒಂದು ನಾರ್ಮಲ್ಲಾಗಿ ಟಿಕೆಟ್ ಕೌಂಟರ್ ಥರ ಮಾಡಿದ್ದಾರೆ. ಆ ಕೌಂಟರ್ ಹತ್ರ ಹೋಗಿ ಎಲ್ಲಿಗೆ ಹೋಗಬೇಕು ಅನ್ನೋದನ್ನು ನೀವು ಟಿಕೆಟ್ನ ತೊಗೊಂಡು ಬಂದು ಇಲ್ಲಿ ಕುತ್ಕೊಳ್ಬೇಕು. ಸೊ ನೀವು ಟಿಕೆಟ್ ಇದ್ದರೆ ಮಾತ್ರ ಅವರು ಒಳಗಡೆಗೆ ಎಂಟ್ರಿ ಕೊಡಿಸೋದು. ಸೊ ನಾವು ಇಲ್ಲಿಂದ ಪಣಜಿಗೆ ಹೋಗಿದ್ದಕ್ಕೆ ನಮಗೆ 48 ರೂಪೀಸ್ ತೊಗೊಂಡ್ರು ಟಿಕೆಟಿಗೆ. ಸೊ ನಿಮಗೆ ಆಲ್ಮೋಸ್ಟ್ ನಿಮಗೆ ಹಿಂದಿ ಬರಲ್ಲ ಅಂದರೆ ಇಂಗ್ಲೀಷಲ್ಲಿ ಇಂಟ್ರ್ಯಾಕ್ಟ್ ಮಾಡಿ, ಸೊ ಅವ್ರಿಗೆ ಅರ್ಥ ಆಗುತ್ತೆ. ಕನ್ನಡದಲ್ಲಿ ನೀವು ಮಾತಾಡಿದ್ರೂ ಅವ್ರಿಗೆ ಅರ್ಥ ಆಗುತ್ತೆ, ಬಟ್ ಅವ್ರಿಗೆ ಕನ್ನಡ ಮಾತಾಡೋಕ್ಕೆ ಬರಲ್ಲ ಅನ್ನೋದು ಬಿಟ್ಟರೆ ಅವ್ರು ನೀಟಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನಾವು ಹತ್ತಿದ್ದು AC ಬಸ್, ಎಲೆಕ್ಟ್ರಿಕ್ ಬಸ್ ಇದೇನೆ. ತುಂಬ ಚೆನ್ನಾಗಿತ್ತು. 48 ರೂಪೀಸ್ ಆರಾಮಾಗಿ ಹೋಗ್ಬೋದು, ಯಾವುದೇ ಥರದ್ದು ಸೌಂಡ್ ಇರಲ್ಲ, ಜೊತೆಗೆ ತುಂಬ ಜಾಸ್ತಿ ಬಸ್ಸು ಕುಲ್ಕಲ್ಲ, ಚೆನ್ನಾಗಿತ್ತು. 48 ರೂಪೀಸ್ಗೆ ಒಳ್ಳೆ ಸರ್ವಿಸ್ ಕೊಡ್ತಾರೆ. ಸೊ ಇವಾಗ ನಾವು ವಾಸ್ಕೋಯಿಂದ ಪಣಜಿ ಕಡೆಗೆ ಪಯಣ. ಸೊ ನೋಡ್ತಾ ಇದ್ದೀರಲ್ಲ, ಹಾಗೆ ಹೋಗ್ತಾ ಇದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಬಿಕಾಸ್ ಗೋವಾಗೆ ನಮ್ಮಿಂದ ಅಂದರೆ ನಮ್ಮದಂಥ ಟೂರಿಸ್ಟಿಂದ ಜಾಸ್ತಿ ಇನ್ಕಮ್ ಬರುತ್ತೆ. ಬಟ್ ಇನ್ನೂ ಆದಷ್ಟು ಮೇನ್ ಇರೋ ಕಡೆಗೆ ಅವರು ಜಾಸ್ತಿ ಇಂಪ್ರೂವ್ ಮಾಡಿಲ್ಲ ಅಂತ ಅನ್ನಿಸ್ತು. ಆದಷ್ಟು ಅವರು ಬಸ್ಗಳನ್ನ ಬಿಟ್ಟರೆ ನಮ್ಮಂಥವ್ರಿಗೂ ಯೂಸ್ ಆಗುತ್ತೆ. ಬಿಕಾಸ್ ಇಲ್ಲಿ ಬಂದರೆ ಕರೆಕ್ಟಾಗಿ ಯಾರೂ ಇನ್ಫಾರ್ಮೇಷನ್ ಕೊಡಲ್ಲ. ಸೊ ಅವ್ರುಗಳು ಆ ಥರ ಇನ್ಫಾರ್ಮೇಷನ್ ಕೊಡೋಕ್ಕೆ ಬಿಟ್ಟರೆ ನಮಗೆಲ್ಲ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ. ಸೊ ಇಲ್ಲಿ ಹೋಗ್ತಾ ಮಾರ್ನಿಂಗ್ ಆಗಿರೋದ್ರಿಂದ ತುಂಬ ಚೆನ್ನಾಗಿತ್ತು ವ್ಯೂವು. ನಾನು ಅಂದ್ಕೊಂಡಿದ್ದು ಗೋವಾ ಗಿಂತ ಗೋವಾ ತುಂಬ ಚೆನ್ನಾಗಿತ್ತು. ಎಲ್ಲಿ ನೋಡಿದ್ರೂ ಗ್ರೀನರಿ ಇತ್ತು ಆ್ಯಂಡ್ ಕ್ಲೀನ್ಲಿನೆಸ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ಮೇನ್ ರೋಡ್ಗಳಲ್ಲಿ. ಅಂದರೆ ಅಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ವ್ಯೂವು ಅಂತ. ಇನ್ನೂ ಮಂಜು ಹಂಗಂಗೆ ಕಾಣಿಸ್ತಾ ಇತ್ತು. ಸೊ ಈವನ್ ಗೋವಾದಲ್ಲೂ ಹಳ್ಳಿಗಳಿವೆ, ಗೋವಾದಲ್ಲೂ ಹೊಲಗಳಿವೆ. ತುಂಬ ಚೆನ್ನಾಗಿತ್ತು ವ್ಯೂ ಮಾತ್ರ. ಮೇ ಬಿ ಅರೌಂಡ್ ಒಂದು 45 ಮಿನಿಟ್ಸ್ ಜರ್ನಿ ಅಷ್ಟೇ ನಮಗೆ. ಅಂದರೆ ನಮಗೆ ವಾಸ್ಕೋ ಡ ಗಾಮದಿಂದ ಪಣಜಿಗೆ ಜಸ್ಟ್ 45 to 50 ಮಿನಿಟ್ಸ್ ಅಷ್ಟೇ. ಸೊ ಹೋಗ್ತಾ ಅಲ್ಲೇ ಹಾಗೆ ಮನೆಗಳು ಅಷ್ಟೇ ಸೇಮ್ ನಾವು ಹೋಗ್ತೀವಲ್ಲ ಈ ಸಕಲೇಶ್ಪುರ ಮ್ಯಾಂಗ್ಳೂರ್ ಸೈಡೆಲ್ಲ, ಅಲ್ಲೂ ಇದೇ ಥರನೇ ಅಲ್ವಾ. ಅಂದರೆ ಚೆನ್ನಾಗಿ ಗ್ರೀನರಿ ಇದೆ, ಅಲ್ಲೊಂದು ಇಲ್ಲೊಂದು ಮನೆಗಳಷ್ಟೇ. ಸೊ ಫೈನಲಿ ಬಂದು ಪಣಜಿಗೆ ಇಳ್ಕೊಂಡ್ವಿ. ಇದು ಪಣಜಿ ಬಸ್ ಸ್ಟ್ಯಾಂಡ್. ಪಣಜಿ ಬಸ್ ಸ್ಟ್ಯಾಂಡ್ ಒಳಗಡೆಗೆ ಬಂದರೆ ನಿಮ್ಗೆ ಎಷ್ಟೊಂದು ಬಸ್ಗಳು ಸಿಗುತ್ತೆ. ಅಲ್ಲಿ ಫಸ್ಟ್ ರೋ ಅಲ್ಲಿರುತ್ತಲ್ಲ ಅದೇ ನಿಮಗೆ ಕ್ಯಾಲನ್ಗುಡ್ಗೆ ಹೋಗೋಕ್ಕೆ ಬಸ್ಗಳು ಸಿಗೋದು. ಬಟ್ ನಾವಿಲ್ಲಿ ಕ್ಯಾಲನ್ಗುಡ್ ಬಸ್ಗೆ ಚೆಕ್ ಮಾಡಿದ್ವಿ ಫಸ್ಟು. ಬಟ್ ನಾವು ಒಂದು ಸತಿ ಟ್ರೈ ಮಾಡೋಣ ಇಲ್ಲೂ ಅಂತ ಹೇಳ್ಬಿಟ್ಟು ಬೈಕ್ ರೆಂಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ವಿ. ಬೈ ಅವರ್ಲಕ್ಕೆ ನಮಗೆ ಇಲ್ಲಿ ಬೈಕ್ ರೆಂಟಿಗೆ ಸಿಕ್ತು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಎಂಟ್ರೆನ್ಸು ಆ್ಯಕ್ಚುಲಿ ಪಣಜಿಗೆ. ಸೊ ಇಲ್ಲೇ ಒಂದು ದೇವಸ್ಥಾನ ಅದೇ, ಅದ್ರ ಪಕ್ಕನೇ ಗೋವಾ ಪೊಲೀಸ್ದು ಒಂದು ರೂಮ್ ಇರುತ್ತೆ. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ಏನಾದರೂ ಕೇಳಬೇಕು ಅಂತ ಅಂದರೆ, ಏನಾದರೂ ಪ್ರಾಬ್ಲಮ್ ಇದ್ದರೆ ಹೋಗಿ ದಯವಿಟ್ಟು ಗೋವಾ ಪೊಲೀಸ್ ಅವ್ರನ್ನ ಒಂದು ಸತಿ ವಿಚಾರಿಸಿ. ಸೊ ಅವ್ರು ನಿಮಗೆ ಗೈಡೆನ್ಸ್ ಕೊಡ್ತಾರೆ ಅಲ್ಲೇ. ಜೊತೆಗೆ ಟ್ಯಾಕ್ಸಿ ಮಾಡ್ಕೊಳ್ಳೋರು ಈ ಕೌಂಟ್ರ್ ಅಂತ ಬಂದರೆ ನಿಮಗೆ ಟ್ಯಾಕ್ಸಿ ಕೌಂಟ್ರು ಅಂತ ಮಾಡಿರ್ತಾರಲ್ಲ, ಆರಾಮಾಗಿ ನೀವು ಟ್ಯಾಕ್ಸಿನ ಅಲ್ಲಿಂದನೇ ರೆಂಟ್ ಮಾಡಿಕೊಂಡು ಇಲ್ಲ ಹೈಯರ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಅವ್ರು ನಾರ್ಮಲ್ ಕ್ಯಾಬ್ ಸರ್ವಿಸ್ ಕೊಡ್ತಾರೆ. ಆ್ಯಂಡ್ ಇದು ನಾವು ಬೈಕ್ ರೆಂಟ್ ಮಾಡೋಕ್ಕಿಂತ ಮುಂಚೆ ಯಾವಾಗಲೂ ಅಷ್ಟೇ ಬೈಕ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಬಿಕಾಸ್ ಬೈಕ್ ತೊಗೊಂಡಾಗಿದ ಮೇಲೆ ವಾಪಸ್ ಕೊಡೋ ದಿನ ತುಂಬ ಸ್ಕ್ಯಾಮ್ ಮಾಡ್ತಾರೆ. ಅಂದರೆ ಗಾಡಿ ಇಲ್ಲಿ ಡೆಂಟ್ ಆಗಿದೆ, ರಿಪೇರ್ ಆಗಿದೆ, ಈ ಥರ ಎಲ್ಲ ಮಾಡ್ತಾರೆ. ಸೊ ಆದಷ್ಟು ನೀವು ಗಾಡಿ ತೊಗೊಂಡಾಗ್ಲೇ ವೀಡಿಯೋ ಮಾಡ್ಕೊಳ್ಳಿ. ನಾವು ಅಷ್ಟೇ ವೀಡಿಯೋ ಮಾಡ್ಕೊಂಡ್ವಿ. ನಾವು ತೊಗೊಂಡಿದ್ದು ಅಷ್ಟು ಗಾಡಿನೂ ನಾವು ವೀಡಿಯೋ ಮಾಡ್ಕೊಂಡ್ವಿ. ಆ್ಯಂಡ್ ಎಷ್ಟು ಕಿಲೋಮೀಟರ್ ಓಡಿದೆ, ಜೊತೆಗೆ ಎಷ್ಟು ಪೆಟ್ರೋಲ್ ಇದೆ, ಇದನ್ನೆಲ್ಲನೂ ಕರೆಕ್ಟಾಗಿ ನೋಡ್ಕೊಳ್ಳಿ. ಆವಾಗ ಅವರು ನೆಕ್ಸ್ಟು ನಮಗೇನಾದರೂ ಕ್ವೆಶನ್ ಅರೈಸ್ ಮಾಡಿದ್ರೆ ನಾವು ಅದನ್ನು ತೋರಿಸ್ಬೋದು, ವೀಡಿಯೋಲಿ ಪ್ರೂಫ್ ತೋರಿಸ್ಬೋದು. ಇದು ಆಲ್ರೆಡಿ ಆಗಿತ್ತು ಅಂತ. ಬಟ್ ಏನು ಅಂತ ಅಂದರೆ ನಮಗೆ ರೆಂಟ್ ಕೊಟ್ಟಿದ್ದ ಪರ್ಸನ್ನು ತುಂಬ ಒಳ್ಳೆಯವರು. ನಮ್ಗೆ ಅವರೇ ಎಲ್ಲ ಹೇಳ್ಕೊಟ್ರು. ಅಂದರೆ ಈ ಒನ್ ವೇ ದಾರಿಲಿ ಎಲ್ಲ ಹೋಗಬೇಡಿ, ಮತ್ತು ಪೊಲೀಸ್ ಇರ್ತಾರೆ. ಒನ್ ವೇಲಿ ಹೋದರೆ ಸುಮ್ಮನೆ ದುಡ್ಡು ಇಸ್ಕೊತಾರೆ. ಬಿಕಾಸ್ ಟೂರಿಸ್ಟ್ ಅಂತ ಹೇಳ್ಬಿಟ್ಟು ಜಾಸ್ತಿನೇ ಕೇಳ್ತಾರೆ. ಸೊ ಆದಷ್ಟು ಒನ್ ವೇ ಕಡೆ ಎಲ್ಲ ಹೋಗಬೇಡಿ. ಯಾವಾಗಲೂ ಹೆಲ್ಮೆಟ್ ಹಾಕ್ಕೊಳ್ಳಿ. ಅಂದರೆ ಮುಂದ್ಗಡೆ ಡ್ರೈವ್ ಮಾಡೋ ಪರ್ಸನ್ ಮಾತ್ರ ಗೋವಾದಲ್ಲಿ ಹೆಲ್ಮೆಟ್ ಹಾಕ್ಕೊಳ್ಬೇಕು ಅನ್ನೋ ರೂಲ್ಸ್ ಇದೆ. ಸೊ ಇಬ್ಬರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಸೊ ಫೈನಲಿ ನಾವು ಪಣಜಿ ಬಸ್ ಸ್ಟ್ಯಾಂಡಲ್ಲಿ ಬೈಕ್ನ ರೆಂಟ್ ಮಾಡ್ಕೊಂಡ್ವಿ. ಸೊ ನಾನು ಹಿಂದೆ ಕಾಣಿಸ್ತಾ ಇದೆಯಲ್ಲ ಅದೇ ಪಣಜಿ ಬಸ್ ಸ್ಟ್ಯಾಂಡು. ನೀವೇನಾದರೂ ಕ್ಯಾಲೆಂಡ್ಗೂಟ್ಗೆ ಆರ್ ಬಾಗ ಬೀಚ್ಗೆ ಹೋಗಬೇಕು ಅಂದರೆ ಈ ಬಸ್ ಸ್ಟ್ಯಾಂಡಲ್ಲಿ ಹೋಗ್ಬಿಟ್ಟು ಸೇಮ್ ನಾನು ಹೇಳಿದ್ನಲ್ಲ AC ಎಲೆಕ್ಟ್ರಿಕ್ ಬಸ್ ಆದರೆ ಆ ಥರ ಹೋಗಿ ಟಿಕೆಟ್ ತೊಗೊಳ್ಳಿ. ಇಲ್ಲ ಅಂದರೆ ನಾರ್ಮಲ್ ಪ್ರೈವೇಟ್ ಬಸ್ಗಳಿರುತ್ತಲ್ಲ ಅಲ್ಲೂ ಹೋಗೂ ನೀವು 30 ರೂಪೀಸ್ ಟಿಕೆಟ್ ಕೊಟ್ಟು ನೀವು ಬಾಗ ಆರ್ ಕ್ಯಾಲೆಂಡ್ಗೂಟ್ ನೀವು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಬಸ್ನ ಪಿಕ್ ಮಾಡ್ಕೊಳ್ಬೋದು. ಇದು ಈಸಿಯೆಸ್ಟ್ ಆಪ್ಷನ್ನು. ಜೊತೆಗೆ ನೀವು ಬೈಕ್ ರೆಂಟ್ ಮಾಡಿಕೊಂಡ್ರೆ ಅದಕ್ಕಿಂತ ಯೂಸ್ಫುಲ್ ಆಗುತ್ತೆ. ಬಿಕಾಸ್ ನಾವು ರಿಟರ್ನ್ ಆಗೋ ಡೇಗೆ ನಮಗೆ ಬಸ್ ಸಿಗಲಿಲ್ಲ ಅಂದರೂ ನಾವು ಹೇಗಾದರೂ ಪಣಜಿನ ರೀಚ್ ಮಾಡ್ಕೊಳ್ಬೋದು. ಸೊ ಫೈನಲಿ ನಾವು ಹೊರಟ್ವಿ ಪಣಜಿಯಿಂದ. ಸೊ ಇವಾಗ ಹೋಗ್ತಾ ಇದ್ದೀವಿ ಪಣಜಿಯಿಂದ ಕ್ಯಾಲೆಂಡ್ಗೂಟ್ಗೆ. ಆ್ಯಕ್ಚುಲಿ ನಾವು ರೂಮ್ ಬುಕ್ ಮಾಡಿರೋದು ಕ್ಯಾಲೆಂಡ್ಗೂಟಲ್ಲೇ. ಬಟ್ ಏನು ಅಂತ ಅಂದರೆ ನಮಗೆ ಚೆಕ್-ಇನ್ ಟೈಮ್ ಇರೋದು 12 o'clockಗೆ. ಸೊ ನಾವು ಆಲ್ರೆಡಿ ಬೇಗನೆ ರೀಚ್ ಆಗಿದ್ದೀವಿ. ಬಟ್ ಏನು ಮಾಡೋದು ಅಂತ ಗೊತ್ತಿಲ್ಲ. ಆದಷ್ಟು ನಾವು ಬುಕ್ ಮಾಡಿರೋರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ, ಒಂದು 10 o'clock ಹಂಗೆ ನಮಗೆ ಚೆಕ್-ಇನ್ ಕೊಡಿ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀವಿ. ನೋಡಬೇಕು ಅಲ್ಲಿ ಹೋದ್ಮೇಲೆ ಅವ್ರು ಏನು ಹೇಳ್ತಾರೆ ಅಂತ ಹೇಳಿಬಿಟ್ಟು. ಸೊ ನೀವುಗಳು ಅಷ್ಟೇ ಎಲ್ಲಾದರೂ ಬುಕ್ ಮಾಡೋಂಗಿದ್ರೆ ನೀವು ಬೇಗ ಹೋಗಿ ರೀಚ್ ಆಗ್ತೀರಾ. ಟ್ರೈನಲ್ಲಿ ಹೋದರೆ ಆಲ್ಮೋಸ್ಟ್ ನೀವು 8 ಗಂಟೆ 9 ಗಂಟೆ ಅಷ್ಟರಲ್ಲಿ ಹೋಗಿ ರೀಚ್ ಆಗ್ತೀರಾ. ಸೊ ಒಂದು 10 ಗಂಟೆ ಅಷ್ಟರಲ್ಲಿ ಚೆಕ್-ಇನ್ ಕೊಡೋ ಥರ ನೀವು ಕೇಳ್ಕೊಂಡು ರಿಕ್ವೆಸ್ಟ್ ಮಾಡಿಕೊಂಡ್ರೆ ನೀವು ಬೇಗ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ 12 o'clockಗೆ ಚೆಕ್-ಇನ್ ಆಗಿಬಿಟ್ರೆ ಇನ್ನು ನೀವು ಅಷ್ಟು 2 o'clock ಆಗೋಗ್ಬಿಡುತ್ತೆ ಅಂದ್ಕೊಳ್ಳಿ. 2 o'clock ಆದಮೇಲೆ ತುಂಬ ಬಿಸಿಲಿರುತ್ತೆ. ನಿಮಗೆ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಾಕಾಗಲ್ಲ ಅಂತ ನನ್ನ ಪ್ರಕಾರ ಅಂತ ಅನ್ಸೋದು. ಯಾಕಂದರೆ ನಮಗೂ ಅದೇ ಥರನೇ ಆಗಿತ್ತು. ಸೊ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಪ್ಲೇಸಸ್ ಕಾಣಿಸ್ತಾ ಇದೆಯಲ್ಲ, ತುಂಬ ಚೆನ್ನಾಗಿತ್ತು. ರೋಡ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ಗೋವಾ ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿತ್ತು. ಫುಲ್ಲು ಗ್ರೀನರಿ. ಅದ್ರ ಜೊತೆಗೆ ನೀವು ಮಧ್ಯಾಹ್ನ ಬಂದರೆ ಈ ಪ್ಲೇಸ್ ಅಂದರೆ ಈ ಥರ ಜಾಗನೆಲ್ಲ ನಿಜವಾಗ್ಲೂ ಫೀಲ್ ಮಾಡೋಕ್ಕಾಗಲ್ಲ. ಮಾರ್ನಿಂಗ್ ಆ ಟೈಮಲ್ಲಿ ಬಂದಾಗ ಆ ಗಾಳಿ, ಅದ್ರ ಜೊತೆಗೆ ಹಿಮ ಕವರ್ ಆಗಿರೋ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂದರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಆ್ಯಕ್ಚುಲಿ ಕೆಸಿನೋ ಕ್ರೂಸ್ಗಳು. ಸೊ ಇದು ಬೆಳಗ್ಗೆ ಹೊತ್ತು ನಿಮಗೆ ಗೊತ್ತು ವರ್ಕ್ ಆಗೋಲ್ಲ, ಅಂದರೆ ಅದು ಲೈಟಿಂಗ್ಸ್ ಎಲ್ಲ ಆನ್ ಆಗಿರಲ್ಲ. ಬಟ್ ನೈಟ್ ಹೊತ್ತು ಕೆಸಿನೋ ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗ ಪಟ್ಟಂತ ಎಲ್ಲ ಕ್ರೂಸ್ಗಳು ಆ್ಯಕ್ಟಿವ್ ಆಗಿಬಿಡ್ತಾರೆ. ಸೊ ನೋಡೋಕ್ಕೆ ಚೆನ್ನಾಗಿರುತ್ತೆ ಅದು. ಇವಾಗ ನಾವು ಕ್ಯಾಲೆಂಡ್ಗೂಟ್ ಬೀಚ್ ರೋಡ್ ಹತ್ರ ಬಂದ್ವಿ. ಇಲ್ಲಿಂದ ನಮ್ಮ ರೂಮಿಗೆ 2 to 5 minutes ಅಷ್ಟೇ ಡಿಸ್ಟೆನ್ಸ್ ಇರೋದು. ಸೊ ನಾವಿವಾಗ ನೆಕ್ಸ್ಟು ನಮ್ಮ ರೂಮ್ಗೆ ಹೋಗಿ ನಾವು ಎಲ್ಲಿಗೆ ಹೋದ್ವಿ, ನಮ್ಮ ರೂಮ್ ಇನ್ಫಾರ್ಮೇಷನು, ಜೊತೆಗೆ ನಾವು ಯಾವ್ಯಾವ ಪ್ಲೇಸಸ್ನ ವಿಸಿಟ್ ಮಾಡಿದ್ವಿ, ಜೊತೆಗೆ ಅದ್ರ ಕಾಸ್ಟ್ ಎಲ್ಲ ಎಷ್ಟಾಗಿದೆ ಅನ್ನೋದನ್ನ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಎಲ್ಲದಕ್ಕೂ ವೆಯ್ಟ್ ಮಾಡಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.